ನೋಡಿ, ಟಿಕೆಟ್ ಹೈಕ್ ಆದಾಗ್ಲಿಂದ ನಮ್ಮ ಮೆಟ್ರೋಗೆ ಆದಾಯ ಕೊರತೆ ಎದುರಾದ ಹಿನ್ನೆಲೆ ಜಾಹೀರಾತಿನ ಮೊರೆ ಹೋಗಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು. ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ, ಗಣನೀಯವಾಗಿ ಕುಸಿತ ಆಗಿದೆ. ಇದರಿಂದ ಆದಾಯದಲ್ಲಿ ಭಾರಿ ನಷ್ಟಕ್ಕೆ ಸಿಕ್ಕಾಕೊಂಡಿದೆ ಬಿಎಂಆರ್ಸಿಎಲ್. ನಷ್ಟವನ್ನ ಸರಿದೂಗಿಸೋದಕ್ಕೆ ಬಿಎಂಆರ್ಸಿಎಲ್ ಮೆಟ್ರೋ ರೈಲುಗಳ ಒಳ ಹಾಗೂ ಹೊರಭಾಗದಲ್ಲಿ ಜಾಹೀರಾತನ್ನ ಅಳವಡಿಸೋದಕ್ಕೆ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ವಾರ್ಷಿಕವಾಗಿ 27 ಕೋಟಿ ಆದಾಯದ ನಿರೀಕ್ಷೆಯಲ್ಲಿದೆ ಬಿಎಂಆರ್ಸಿಎಲ್. ರೈಲಿನ ಮೇಲೆ ಜಾಹೀರಾತನ್ನ ಹಾಕೋದಕ್ಕೆ ಖಾಸಗಿ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಮುಂದಿನ 7 ವರ್ಷಗಳ ಕಾಲ ಹಸಿರು ಮಾರ್ಗದ 10 ರೈಲು, ನೇರಳೆ ಮಾರ್ಗದ 10 ರೈಲಿನ ಮೇಲೆ ಜಾಹೀರಾತನ್ನ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಸಿರು ಮತ್ತು ನೇರಳೆ ಮಾರ್ಗದ 57 ರೈಲುಗಳ ಒಳಭಾಗದಲ್ಲೂ ಕೂಡ ಜಾಹೀರಾತನ್ನ ಹಾಕೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದರಿಂದ ವಾರ್ಷಿಕ 27 ಕೋಟಿ ಆದಾಯದ ನಿರೀಕ್ಷೆಯಲ್ಲಿ ಬಿಎಂಆರ್ಸಿಎಲ್ ಇದೆ.